+6 ಇವರಿಗೆ ಜಾಮೀನಂತೆ ಮೋಸ್ಟ್ ಪ್ರಾಬಬಲಿ ಸಿಗಲಿಕ್ಕಿಲ್ಲ. ಅದರಲ್ಲಿ ಈ ಇಬ್ಬರಿಗಂತೂ ಸಿಗೋದೇ ಇಲ್ಲ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಎಲ್ಲ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ ಇಲ್ಲಪ್ಪ ಸಾಧ್ಯ ಇಲ್ಲ, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕಂತಂದ್ರೆ ಇದು ಸಣ್ಣ ಅಪರಾಧ ಅಲ್ಲ. ಇದಕ್ಕೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾವೆ. 4,500 ಪುಟಗಳ ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಆರೋಪಗಳಿದ್ದಾವೆ. ಅವೆಲ್ಲ ಪ್ರತಿಯೊಂದು ಎನ್ಕ್ವೈರಿ ಆಗಬೇಕಾಗ್ತದೆ. ಫಾರೆನ್ಸಿಕ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಈ ಮೆಡಿಕಲ್ ರಿಪೋರ್ಟ್ಗಳ ಜೊತೆಗೆ ಇನ್ನುಳಿದ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ಗಳಾಗಿರ್ಬೋದು, ಸಾಕ್ಷಿಗಳಾಗಿರ್ಬೋದು, ಎಷ್ಟು ದಿನ ಹೋಗ್ತದೆ ಇದು. ಮೋಸ್ಟ್ ಪ್ರಾಬಬ್ಲಿ ಇದು ನಮ್ಮ ದರ್ಶನ್ ಅವರ ಕೊಳ್ಳೆಗೆ ದೊಡ್ಡ ಸುತ್ತ ಆಗ್ತದಂತ. ಇವ್ರ ಹಿಂದೆ ದೊಡ್ಡ ಇಂಡಸ್ಟ್ರಿ ಅದ, ದುಡ್ಡು ಅದ, ಹೂಡಿದಾರ ಜನ ನಿರ್ಮಾಪಕರು ಎಲ್ಲ ಸರಿ. ಅದ್ರಲ್ಲಿ ಕೊಟ್ಟಂಥ ಮೆಸೇಜ್ ತಪ್ಪದರ ಇಲ್ಲ. ಇಲ್ಲಾಂದರೆ ಇವ್ರನ್ನ ಜಲ್ದಿ ಬಿಟ್ಟರೆ ದುಡ್ಡು ಇದ್ದವ್ರಿಗೆ ಒಂದು ನ್ಯಾಯಪ್ಪ, ದುಡ್ಡು ಇದ್ದವ್ರಿಗೆ ಒಂದು ನ್ಯಾಯ ಇಲ್ಲಿ ಅಸಮಾನತೆಯಿಂದ ಕೂಡಿದೆ ಅಂತೇಳಿ ಜನಸಾಮಾನ್ಯ ತಿಳಿದುಕೊಳ್ಳೋ ಅಪಾಯ ಅದ. ಅದಕ್ಕಾಗಿ ನಾವು ಇವತ್ತು ಎರಡೂ ಈ ಪ್ರಜ್ವಲ್ ರೇವಣ್ಣ ರಾಜಕೀಯವಾಗಿ ಪುಡಾರಿತನ ಮಾಡೋದು, ಗುಂಡಾಗಿರಿ ಮಾಡೋದು, ಮತ್ತೇನೋ ಮಾಡೋದು ಮಾಡಿ ನನಗೆಲ್ಲ ಉಳ್ಕೊಳ್ಬಲ್ಲೆ ಅನ್ನುವಂಥ ಒಂದು ದಿಮಾಕನ್ನು ಮಾಡುವಂಥ ಜನ ನಮ್ಮಲ್ಲಿ ಸಾಕಷ್ಟಿದ್ದಾರೆ. ಇವತ್ತು ರಾಜಕಾರಣಿಗಳಾಯ್ತು, ಚಿತ್ರರಂಗದಲ್ಲಿ ಜನ ಆಗಿರ್ಬೋದು, ಅವರು ಸಹಿತ ಒಂದು ಏನೋ ಸ್ಟಾರ್ ಗಿರಿಯಲ್ಲಿ ಇರ್ತಾರೆ. ನಮ್ಮದೇಪ್ಪ ಎಲ್ಲ ನಾವು ಹೇಳಿದ್ದಿಲ್ಲ ಸತ್ಯ, ಉಳಿದಿಲ್ಲ ಸುಳ್ಳು ಅನ್ನುವಾಗ ನಾವು ಆದರ್ಶವಾದಿಗಳು ಸಮಾಜಕ್ಕೆ ಅಂತೇಳಿ ಅವ್ರಿಗೂ ಅಂಥವ್ರಿಗೆ ಇವತ್ತು ದರ್ಶನಂತೆ ಕೆಲಸ ಮಾಡಿದರೆ ಏನು ಶಿಕ್ಷೆ ಇರ್ತದೆ ಅನ್ನೋದನ್ನು ಸಾಕ್ಷಿ ಮಾಡೋಗಿ ಇವತ್ತಾಗಿದೆ ಸುಪ್ರೀಂ ಕೋರ್ಟ್. ಇದು ಒಳ್ಳೆಯ ಮೆಸೇಜ್ ಹೋಗಿದೆ ಸಮಾಜಕ್ಕೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸಮಾಜದ ಒಂದಿಷ್ಟು ಒಳ್ಳೆಯ ಜನ, ಒಳ್ಳೆಯ ಆದರ್ಶವಾದಿಗಳು, ಆಯಾ ಸಮಾಜಕ್ಕೆ ಒಳ್ಳೆಯ ಕಲ್ಪನೆ ಮತ್ತು ವಾಸ್ತವಗಳು ಇಟ್ಕೊಂಡಂಥವ್ರು ಇವರೆಲ್ಲ ನಿರಾಶೆ ಆಗ್ತಾಯಿದ್ರು. ಇದೇನಪ್ಪ ಇಲ್ಲಿ ಏನೇನು ನಡೀತಾ ಇದೆ ಅಂತೇಳಿ. ಅದರಲ್ಲಿ ರಾಜಕೀಯವಾಗಿ ಅನೇಕ ಅಪರಾಧಿ ಕೆಲಸಗಳಾಗೋದು ಮಾಡೋದು, ಅದರ ರಾಜಕಾರಣಿಗಳು ಉಳ್ಕೊಳ್ಳೋದು, ಏನೇನೋ ಮಾಡೋದು ನೋಡ್ತಾ ಇದ್ವಿ. ಭ್ರಷ್ಟಾಚಾರದ ಬಗ್ಗೆ ನೋಡ್ತಾ ಇದ್ವಿ. ಏನೆಲ್ಲ 1-2 ನೋಡೋದಕ್ಕೆ. ಹೀಗಾಗಿ ಇದು ಹೇಗಾಗಿತ್ತಲ್ಲಪ್ಪ. ನ್ಯಾಯಾಂಗದ ಬಗ್ಗೆ ಈಗ ಆರೋಪಗಳಿದ್ದಾವೆ ಇಲ್ಲ ಅಂತಲ್ಲ, ನ್ಯಾಯಾಂಗದ ಮೇಲೆ ಆರೋಪ ಮಾಡೋಂಥವ್ರು ಇದ್ದಾರೆ. ಇಲ್ಲ, ಅದು ಅಲ್ಲೂ ಸಹಿತ ವ್ಯಾಪಾರ ಆಗ್ತದೆ ಅಂತೇಳಿ ಅದಕ್ಕೆ ಇವತ್ತು ಸ್ಪಷ್ಟವಾದ ಉತ್ತರವನ್ನು ನಮ್ಮ ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲಪ್ಪ, ನಾವು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೀವಿ, ಟ್ರಯಲ್ ಆದಮೇಲೆ ಅಲ್ಲಿವರೆಗೆ ಬಿಡುವಾಗಿಲ್ಲ, ಇವ್ರನ್ನ ಟ್ರಯಲ್ ಮಾಡಿ ಅವರಿಗೆ ಶಿಕ್ಷೆ ವಿಧಿಸಿ ಅವ್ರಿಗೆ ಬಿಡೋದಪ್ಪ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದು ನೋಡಿದಾಗ, ಮತ್ತು ಇಲ್ಲಿ ಜೈಲದಲ್ಲೂ ಸಹಿತ ಅವ್ರಿಗೆ ಒಬ್ಬ ಜೈಲ ಅಪರಾಧಿ ವ್ಯಕ್ತಿಗೆ ಏನಿರ್ತದೋ ಅದೇ ರೀತಿಯಾಗಿ ಟ್ರೀಟ್ ಮಾಡಬೇಕು ಅವ್ರನ್ನ ಅನ್ನುವಂಥ ಖಡಕ್ ಎಚ್ಚರಿಕೆ ಕೊಟ್ಟದ. ತಪ್ಪೇನಾದರೂ ಯಾವುದಾದ್ರೂ ಅಧಿಕಾರಿ ಇವ್ರಿಗೆ ಅನುಕೂಲ ಆಗುವಂಥ ವ್ಯವಹಾರಗಳನ್ನು ಮಾಡಿದ್ದು ಗೊತ್ತಾದ್ರೆ ಅವ್ರ